ನಮಸ್ಕಾರ ಸ್ನೇಹಿತರೆ. ಕನ್ನಡ ಕಾದಂಬರಿ ಲೋಕದ ದಿಗ್ಗಜ ಲೇಖಕ ಎಸ್.ಎಲ್. ಭೈರಪ್ಪನವರು ವಿಧಿವಶರಾಗಿದ್ದಾರೆ. ಇದು ಅಕ್ಷರಶಃ ಒಂದು ಯುಗಾಂತ್ಯ. ಜಗತ್ತಿನ ಶ್ರೇಷ್ಠ ಕಾದಂಬರಿಕಾರರಲ್ಲಿ ಎಸ್.ಎಲ್. ಭೈರಪ್ಪನವರು ಒಬ್ಬರು. ಅವರು ಕನ್ನಡ ಭಾಷೆಯಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದ್ರು ಅಂತ ಹೇಳಿಕೊಳ್ಳೋದೇ ಕನ್ನಡಿಗರಿಗೆ ಹೆಮ್ಮೆ. ಅವರ ಪ್ರತಿಯೊಂದು ಕಾದಂಬರಿಯೂ ಕೂಡ ನಿಜಾರ್ಥದಲ್ಲಿ ಕ್ಲಾಸಿಕ್ ಅಂತ ಹೇಳಬಹುದು. ಪ್ರತಿಯೊಂದು ಕಾದಂಬರಿಯ ರಚನೆಯಲ್ಲಿ ಅಪಾರವಾದಂಥ ಅಧ್ಯಯನ, ಅನುಭವ ಗ್ರಹಿಕೆ, ಸತ್ಯ ಪ್ರತಿಪಾದನೆ ಇವೆಲ್ಲವೂ ಅವರ ಕಾದಂಬರಿಗಳಲ್ಲಿ ಇರ್ತಾ ಇತ್ತು. ಅಪ್ರಿಯ ಸತ್ಯಗಳನ್ನು ಹೇಳುವುದಕ್ಕೆ ಅವರು ಯಾವತ್ತೂ ಹಿಂಜರಿದಿಲ್ಲ. ಪ್ರಶಸ್ತಿ ಪುರಸ್ಕಾರಗಳ ಹಿಂದೆ ಬಿದ್ದವರಲ್ಲ. ತಾವಾಯಿತು, ತಮ್ಮ ಸಾಹಿತ್ಯ ರಚನೆ ಆಯಿತು ಅಂತ ನಂಬ್ಕೊಂಡಿದ್ದವರು. ಅವರ ಮಂದ್ರ ಅನ್ನುವ ಒಂದು ಕಾದಂಬರಿ, ಆ ಕಾದಂಬರಿಯನ್ನು ಓದ್ತಾ ಇದ್ದರೆ ಸಂಗೀತದ ಬಗ್ಗೆ, ಭಾರತೀಯ ಸಂಗೀತದ ಬಗ್ಗೆ ಓದುಗನಿಗೆ ಒಂದು ಪ್ರವೇಶಕ್ಕೆ ಸಿಕ್ಕಂತಾಗ್ತಾ ಇತ್ತು. ಅದ್ಭುತವಾದ ಕಾದಂಬರಿ. ಈ ರೀತಿ ವೈವಿಧ್ಯಮಯ ವಿಚಾರಗಳ ಬಗ್ಗೆ ಅವರು ಕಾದಂಬರಿಯನ್ನು ರಚಿಸಿದ್ದಾರೆ. ನನ್ನಂತಹ ಎಷ್ಟೋ ಜನರಿಗೆ ಕನ್ನಡ ಕಾದಂಬರಿಯನ್ನು ಓದಬೇಕು ಅನ್ನುವ ಒಂದು ಹವ್ಯಾಸವನ್ನು ಮೂಡಿಸಿದಂತಹ ಪ್ರಮುಖ ಲೇಖಕರಲ್ಲಿ ಎಸ್.ಎಲ್. ಭೈರಪ್ಪನವರು ಒಬ್ಬರು. ಜಗತ್ತಿನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಶಸ್ತಿಗೂ ಎಸ್.ಎಲ್. ಭೈರಪ್ಪನವರು ಅರ್ಹರಾಗಿದ್ದವರು. ದುರದೃಷ್ಟವಶಾತ್ ನಮ್ಮ ದೇಶದ ಹಲವು ಪ್ರಶಸ್ತಿಗಳು ಅವರಿಗೆ ಸಲ್ಲಲಿಲ್ಲ. ಆದರೆ ಅವರು ಪ್ರಶಸ್ತಿಗೂ ಮೀರಿದವರಾಗಿದ್ದರು. ಅದು ಅವರ ಪ್ರತಿಭೆಗೆ ಯಾವ ಚ್ಯುತಿಯೂ ತರಲಿಲ್ಲ. ಆ ಪ್ರಶಸ್ತಿ ತನಗೆ ಸಿಗಬಹುದಾದಂತಹ ಆ ಗೌರವವನ್ನು ಕಳೆದುಕೊಂಡಿತ್ತು ಅಂತ ಹೇಳಬಹುದು. ಹೋಗಿ ಬನ್ನಿ ಎಸ್.ಎಲ್. ಭೈರಪ್ಪನವರೇ, ಮತ್ತೆ ಕನ್ನಡ ನಾಡಿನಲ್ಲಿ ಹುಟ್ಟಿ ಬನ್ನಿ.